ಎಲ್ರಿಗೂ ಇವತ್ತು ಉಪ್ಮಾ ಪೆಸರೆಟ್ಟು ಹೇಗೆ ಮಾಡೋದಂತ ನೋಡೋಣ. ಹೆಸರು ಕಾಳು 3 ಗ್ಲಾಸು, 1 ಗ್ಲಾಸ್ ಅಕ್ಕಿನ ಬೆಳಗ್ಗೆ ಟಿಫನ್ಗಾದರೆ ನೈಟೇ ನೆನೆಸಿಡಬೇಕು. ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ನೆನೆಸಿಡಿ. ಇವಾಗ ಬೆಳಗ್ಗೆ ಆಗಿದೆ. ಒಂದು ಮಿಕ್ಸರ್ ಜಾರಲ್ಲಿ ಶುಂಠಿ, ಹಸಿಮೆಣ್ಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಇವಾಗ ನೆನೆಸಿದ್ವಲ್ಲ ಕಾಳು, ಹೆಸರು ಕಾಳು, ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ ನೈಸಾಗಿ. ಈ ಥರ ಒಂದೊಂದು ಬ್ಯಾಚೆ ಹಾಕ್ಕೊಂಡು ರುಬ್ಕೊಳ್ಳಿ. ರುಬ್ಬಿದಾಗಿದೆ. ಇವಾಗ ಸ್ಟವ್ ಮೇಲೆ ಹೆಂಚಿಟ್ಬಿಟ್ಟು ಎಣ್ಣೆ ಸ್ಪ್ರೇ ಮಾಡ್ಕೊಳ್ಳಿ. ಇವಾಗ ದೋಸೆ ಥರನೇ ಹಾಕ್ಕೊಂಡು ದೋಸೆ ಥರ ಹಾಕಿ ಅದ್ರ ಮೇಲೇ ಉಪ್ಮಾ ಹಾಕಿದ್ರೆ ಪೆಸರೆಟ್ಟು ಉಪ್ಮಾ ರೆಡಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಇದೇ ಮೆಜರ್ಮೆಂಟಲ್ಲಿ. ಸ್ಕೂಲ್ ಮಕ್ಕಳಿಗಾಗಲಿ ಸಾಯಂಕಾಲ ಮಕ್ಕಳು ಬಂದರೆ ಮಾಡಿಕೊಡಿ. ಇದು ಬೆಳಗ್ಗೆ ಟಿಫನ್ಗಾದರೆ ನೈಟೇ ನೆನೆಸ್ಬೇಕು, ಇಲ್ಲ ಸಾಯಂಕಾಲ ಮಾಡಬೇಕು ಅಂದರೆ ಬೆಳಗ್ಗೆ ನೆನೆಸ್ಕೊಂಡು ರುಬ್ಕೊಂಡು ಹಂಗೆ ಮಾಡ್ಕೊಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಹೊಸಬರು ನೋಡೋಂಗಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತುಂಬ ಹೆಲ್ದಿ ಕೂಡ ಇದು ಹೆಸರು ಕಾಳು. ಪ್ರೋಟೀನ್ ದೋಸೆ.